ಧಾರವಾಡದಲ್ಲಿ ನಡೆದಿದ್ದ ಬೌದ್ಧ ಭಿಕ್ಕುವಿನ ಹತ್ಯೆ ಪ್ರಕರಣಕ್ಕೆ ಈಗ ರೋಚಕ ತಿರುವು ಸಿಕ್ಕಿದೆ. ಹಣದ ಆಸೆಗೆ ನಡೆದ ಈ ಕ್ರೂರ ಕೊಲೆಯ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು, ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಿಸಿಟಿವಿ ಸುಳಿವುಗಳ ಆಧಾರದ ಮೇಲೆ ಪೊಲೀಸರು ಹೇಗೆ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಸಮೀಪದ ಹಳಿಯಾಳ ಕೆಳಸೇತುವೆ ಬಳಿ ಮೃತದೇಹ ಪತ್ತೆಯಾಗಿದೆ. ಇದು ಸಾಮಾನ್ಯ ಪ್ರಕರಣವಲ್ಲ ಅನ್ನೋದು ಮೊದಲೇ ಸ್ಪಷ್ಟವಾಗಿತ್ತು. ಮುಂಡಗೋಡದ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ವಾಸವಾಗಿದ್ದ ತಾಶಿ ದೌಂದುಪ್ ಎಂಬ ಬೌದ್ಧ ಭಿಕ್ಕುವನ್ನ ಹಣದ ಲಾಲಸೆಯಿಂದ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ದುರುಳರು ಅಪಹರಿಸಿದ್ದರು. ಕಾರಿನಲ್ಲೇ ಹಣಕ್ಕಾಗಿ ಒತ್ತಾಯ ಮಾಡಿದ ಆರೋಪಿಗಳು ಭಿಕ್ಕುವಿನ ಬಳಿ ಹಣ ಇಲ್ಲ ಅನ್ನೋದು ಗೊತ್ತಾದ ತಕ್ಷಣ ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಅನಂತರ ಶವವನ್ನ ಏಪ್ರಿಲ್ 29ರಂದು ಹಳಿಯಾಳ ಕೆಳಸೇತುವೆ ಬಳಿ ಎಸೆದು ಪರಾರಿಯಾಗಿದ್ದಾರೆ. 29ನೇ ತಾರೀಕು ಏಪ್ರಿಲ್ ತಿಂಗಳು 2026 ಮಧ್ಯಾಹ್ನ ಸುಮಾರು 1-1:30 ನಮಗೆ ಕಂಟ್ರೋಲ್ ರೂಮ್ಗೆ ಒಂದು ಶವ ಬಗ್ಗೆ ಮಾಹಿತಿ ಬಂತು. ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ನಮ್ಮ ಹುಬ್ಳಿ ಧಾರವಾಡ ಬೈಪಾಸ್ ಹಳಿಯಾಲ್ ಬ್ರಿಡ್ಜ್ ಕಡೆಗೆ ಬಂದು ಪತ್ತೆ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮ ERSS ಮತ್ತು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಟೆಂಡ್ ಮಾಡಿದರು. ಆವಾಗ ಮೇಲ್ನೋಟಕ್ಕೆ ಆ ಡೆಡ್ ಬಾಡಿ ಶವ ಯಾರು ಬುದ್ಧಿಸ್ಟ್ ಭಿಕ್ಷು ಮಾಂಕ್ ಇದ್ದಾರೆ ಆ ತರಹ ನಮಗೆ ಐಡಿಯಾ ಬಂತು. ಫರ್ದರ್ ಆ ಬಾಡಿ ನೋಡೋ ಪ್ರಕಾರ ಈ ನ್ಯಾಚುರಲ್ ಡೆತ್ ಇಲ್ಲ, ಇದರಲ್ಲಿ ಯಾವುದು ಹೆಚ್ಚಿನ ಕ್ರೈಮ್ ಆಗಿದೆ ಆ ಥರ ನಮಗೆ ಮೇಲ್ನೋಟಕ್ಕೆ ಐಡಿಯಾ ಬಂತು. ಅದರ ಬೇಸಿಸ್ ಮೇಲೆ ಅವ್ರದ್ದು ಐಡೆಂಟಿಟಿ ಫಸ್ಟ್ ನಮಗೆ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಬೇಕಿತ್ತು. ಸೊ ನಮ್ಮ ಕಾರವಾರ ಡಿಸ್ಟ್ರಿಕ್ಟ್ ಮುಂಡಗೋಡ ತಾಲೂಕಲ್ಲಿ ಇರುವ ಬುದ್ಧಿಸ್ಟ್ ಕ್ಯಾಂಪಿಗೆ ನಾವೇ ಕಾಂಟ್ಯಾಕ್ಟ್ ಮಾಡಿದ್ದೆ. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರದ್ದು ನಮಗೆ ಅವರು ಐಡೆಂಟಿಫೈ ಮಾಡ್ತಾರೆ ಭಿಕ್ಷುಗೆ. ಅವ್ರ ಹೆಸರು ನಮಗೆ ತಾಶಿ ದೊಂಡುಪ್ ಅಂತ ಕೊಟ್ಟು, ಮತ್ತು ವಯಸ್ಸು ಅರೌಂಡ್ 40 years. ತದನಂತರ ನಾವೇ ರಾತ್ರಿ ಸುಮಾರು 9 ಗಂಟೆಗೆ 29ನೇ ತಾರೀಕಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ರಿಜಿಸ್ಟರ್ ಆಗಿದೆ. FIR ನಂಬರು 94/2026 ಅಂಡರ್ ಸೆಕ್ಷನ್ ಆಫ್ 103 BNS ಮತ್ತು 238 ಮರ್ಡರ್ ಮತ್ತು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ತದನಂತರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೋಗಿದ್ದೀವಿ. ಇವತ್ತು ದಿನಾಂಕ 4ನೇ ತಾರೀಕು ಆ್ಯಸ್ ಆಫ್ ಬೆಳಿಗ್ಗೆ 6 ಗಂಟೆಗೆ ಈ ಮರ್ಡರ್ ಸಂಬಂಧಾಗಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. ಆ 3 ಜನದು ಹೆಸರು ಇದೆ: ಸಂಕೇತ್ ಸತ್ತಪ್ಪ, ವಯಸ್ಸು 24 ವರ್ಷ, ಇವರು ಸಾಕಿನ್ ಕೋಲ್ಹಾಪುರ ಬುದ್ರಗಡ ತಾಲೂಕು. ಎರಡನೇದು ವೈಭವ್, ವಯಸ್ಸು ಸುಮಾರು 30 ವರ್ಷ, ಇವ್ರದ್ದು ಸಾಕಿನ್ ಬುದ್ರಗಡ ತಾಲೂಕು ಕೋಲ್ಹಾಪುರ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ. ಮತ್ತು ಸಿದ್ದೇಶ್ 18 ವರ್ಷ ಇಂದ ಮೇಲ್ಪಟ್ಟಿದ್ದಾರೆ, ಅವರು ಸೇಮ್ ಬುದ್ರಗಡ ತಾಲೂಕು ಕೋಲ್ಹಾಪುರ ಮಹಾರಾಷ್ಟ್ರ. ಸೊ ಇದರಲ್ಲಿ ಕೊಲೆ ಮಾಡೋಕ್ಕೆ ಕಾರಣ ಮೇನ್ ಇದು ಮರ್ಡರ್ ಫೋರ್ ಗೇನ್ ಇರ್ತಾರೆ ನಮ್ಮಲ್ಲಿ. ಅವರು ದುಡ್ಡು ಕೇಳಿದರೆ ಅವರು ತಾಶಿಗೆ, ಬಟ್ ತಾಶಿ ಹತ್ತಿರ ಆವಾಗ ದುಡ್ಡು ಇರಲಿಲ್ಲ. ಸೊ ಅವರಿಗೆ ಕಾರಲ್ಲಿ ಹಾಕಿಸಿ ಅವ್ರಿಗೆ ಉಲ್ಟಾ ಮಾಡಿಸಿ ಅವ್ರಿಗೆ ಸ್ವಲ್ಪ ಅಸಾಲ್ಟ್ ಮಾಡಿದರೆ. ಅಸಾಲ್ಟ್ ಮಾಡೋ ಟೈಮ್ ಅವರಿಗೆ ನೋಸ್ ಮೇಲೆ ಇಂಜರಿ ಆದಮೇಲೆ ಮತ್ತು ಕಾಲಿಂದ ಕುತ್ತಿಗೆಗೆ ಪ್ರೆಸ್ ಮಾಡಿ ಅವರಿಗೆ ಮರ್ಡರ್ ಆಗಿದೆ. ಪ್ರಕರಣವನ್ನ ಸವಾಲಾಗಿ ತೆಗೆದುಕೊಂಡ ಧಾರವಾಡ ಗ್ರಾಮೀಣ ಪೊಲೀಸರು SP ಗುಂಜನ್ ಆರ್ಯ ಮಾರ್ಗದರ್ಶನದಲ್ಲಿ 8 ವಿಶೇಷ ತಂಡಗಳನ್ನು ರಚಿಸಿದ್ರು. ಕಾರಿಗೆ ನಂಬರ್ ಪ್ಲೇಟ್ ಇಲ್ಲದೆ ಇದ್ದುದರಿಂದ ತನಿಖೆ ಕಷ್ಟಕರವಾಗಿತ್ತು. ಆದರೆ ಆರೋಪಿಗಳ ಸಣ್ಣ ತಪ್ಪೆ ಪೊಲೀಸರಿಗೆ ದೊಡ್ಡ ಸುಳಿವಾಯಿತು. ಸೊ ಆದಮೇಲೆ ಅಲ್ಲಿಂದ ಮುಂದಗೋಡಿಂದ ಇದು ಘಟನೆ ಆಯಿತು. ಮುಂದಗೋಡಿಂದ ಅವ್ರಿಗೆ ಗೊತ್ತಾದ ಮೇಲೆ ಈ ಬಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಹಾಗೆ ಕೋಲ್ಹಾಪುರಕ್ಕೆ ಹೋಗೋ ಟೈಮ್ ನಮ್ಮ ಹಳಿಯಾಲ್ ಬ್ರಿಡ್ಜಲ್ಲಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ 28ನೇ ತಾರೀಕು ನೈಟ್ ಅರೌಂಡ್ 12:30. ಸೊ ಇದು 29ನೇ ತಾರೀಕು ಆಗುತ್ತೆ. ಅದು 28ನೇ 29ನೇ ತಾರೀಕು ನಡುವಿನ ಮಧ್ಯರಾತ್ರಿ. ಸುಮ್ಮನೆ ಇದರಲ್ಲಿ ಒಬ್ಬರೇ ಆರೋಪಿ, ಅವರು ಇನ್ನೂ ಟ್ರೇಸ್ ಆಗಿಲ್ಲ, ಅದ ಕಾರಣ ಹೆಸರು ಹೇಳಲಿಕ್ಕೆ ಆಗಲ್ಲ. ಟೋಟಲ್ 5 ಜನ ಆರೋಪಿ ಇದ್ದಾರೆ ಇದರಲ್ಲಿ ಒಬ್ಬರೇ ಆರೋಪಿ ಮುಂಚೆನೂ ಇಲ್ಲಿ ಬರ್ತಾ ಇದ್ರು ಕಬ್ಬು ಕಟಾವ್ ಸಂಬಂಧ. ಸೊ ಅವರಿಗೆ ಇದರಲ್ಲಿ ಏರಿಯಾ ಬಗ್ಗೆ ಐಡಿಯಾ ಇತ್ತು, ಮುಂದಗೋಳ ಹಳ್ಳಿಯಾಲ್ ಏರಿಯಾ ಬಗ್ಗೆ. ಆವಾಗ ಅವರಿಗೆ
ಬುದ್ಧಿಸ್ಟ್ ಮಾಂಕ್ಸ್ ಬಗ್ಗೆ ಅವ್ರ ಹತ್ರ ದುಡ್ಡಿದೆ, ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡ್ಬೋದು ಆ ಥರ ಮನಸ್ಸಿಟ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಮುಂಚೆ ಇನ್ನೂ ವ್ಯವಹಾರ ಇಲ್ಲ, ಒಂದು ಈಸಿ ಮನಿ ಮಾಡೋಕ್ಕೆ, ಬೇಗ ಒಂದು ಅಮೌಂಟ್ ಸಿಗ್ಬಿಡುತ್ತೆ, ರೊಕ್ಕ ನನಗೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಮತ್ತೆ 4-5 ಜನಕ್ಕೆ ಕರ್ಕೊಂಡು ಬಂದಿದ್ದೀವಿ. ಹೌದು, ಅಮೌಂಟ್ ಡಿಮಾಂಡ್ ಮಾಡಿದ್ರು. ನಿಮ್ಮ ಹತ್ರ ಎಷ್ಟು ರೊಕ್ಕ ಇದೆ ಅಷ್ಟು ಕೊಟ್ಬಿಡಿ, ಬಟ್ ಅವ್ರ ಹತ್ರ ಏನಿರಲಿಲ್ಲ. ಅವರು ಸುಮ್ಮನೆ ನೈಟ್ 11:30ಕ್ಕೆ ನೈಟ್ ಅಲ್ಲಿ ವಾಕ್ ಮಾಡ್ತಾ ಇದ್ರು, ಅಲ್ಲಿಂದ ಅವ್ರಿಗೆ ಪಿಕ್ ಮಾಡ್ಕೊಂಡು ಹೋಗಿದ್ರು. ಈಗ ಸದ್ಯಕ್ಕೆ ನಮಗೆ 3 ಜನ ಪತ್ತೆ ಆಗಿದ್ದಾರೆ. 3 ಜನಕ್ಕೆ ನಾವೇ ವಶಕ್ಕೆ ಪಡೆದಿದ್ದೀವಿ. ಅದು ಹೆಸರು ನಾನು ಇಲ್ಲಿ ಹೇಳಿದೆ. ಶವ ಎಸೆದು ಹೋಗುವ ವೇಳೆ ಆರೋಪಿಗಳು ಎಲ್ಪಿಜಿ ತುಂಬಿಸಲು ಬಂಕ್ನಲ್ಲಿ ನಿಂತಿದ್ದು, ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಆಧರಿಸಿ ಆರೋಪಿಗಳ ಚಲನವಲನ ಪತ್ತೆ ಹಚ್ಚಲಾಗಿದೆ. ತಂತ್ರಜ್ಞಾನ ಮತ್ತು ತಂಡಗಳ ಸಮನ್ವಯದಿಂದ ಪ್ರಕರಣ ಭೇದಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಧಾರದ ಮೇಲೆ ಸಂಕೇತ್ ಯಾದವ್, ವೈಭವ್ ಚೌಹಾಣ್ ಮತ್ತು ಸಿದ್ದೇಶ್ ಭೋಸ್ಲೆ ಎಂಬ 3ವರನ್ನ ಬಂಧಿಸಲಾಗಿದೆ. ಶಾರ್ಟ್ ನಾವೇ ಸುಮಾರು 26-30 CCTV ಕ್ಯಾಮ್ರಾಸ್ ನೋಡಿ ಅಲ್ಲಿ ಮುಂದ್ಗೋಡು ಏರಿಯಾದಲ್ಲಿ ನಮಗೆ ಒಂದು ಸಂಕ್ಷೇಪದ ಕಾರ್ ಬರುತ್ತೆ. ಆ ಕಾರ್ಗೆ ಫರ್ದರ್ ಫಾಲೋ ಅಪ್ ಮಾಡಿಸಿದ್ರೆ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ ನಮ್ಮದು ಕೆಲವು. ಟೆಕ್ನಿಕಲ್ ಅನಾಲಿಸಿಸ್ ಮತ್ತು CCTV ಕ್ಯಾಮ್ರಾ ಪರಿಶೀಲನೆ ಪ್ರಕಾರ ನಾವೇ ಇದು ಹಂತಕ್ಕೆ ಬಂದಿದ್ದೀವಿ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಗಾಡಿಯಲ್ಲಿ, ಆ ಮುಂದ್ಗೋಡಲ್ಲಿ ಓಡೋ ಟೈಮ್ ನಂಬರ್ ಪ್ಲೇಟ್ ಇರಲಿಲ್ಲ. ಬಟ್ ನಾವೇ ಅವರಿಗೆ ಮೂವ್ಮೆಂಟ್ ಅಂದರೆ ಬಂದು ಕೆಲಸ ಮಾಡಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಆದಮೇಲೆ ಥರ್ಡ್ ಈ ಥರ ಮಾಡೋಕ್ಕೆ ಹೋದರೆ ನಮಗೆ ಒಂದು ಐಡಿಯಾ ಬಂತು. ಐಡಿಯಾ ಮೇಲೆ ನಾವೇ ಇಲ್ಲಿಂದ ಅರೌಂಡ್ ಕೋಲ್ಹಾಪುರವರೆಗೆ ಆಲ್ಮೋಸ್ಟ್ CCTV ಕ್ಯಾಮ್ರಾಸ್ ನಾವೇ ನೋಡಿದ್ದೀವಿ. ಸೊ ಒಂದ್ಸಲ ನಂಬರ್ ಪ್ಲೇಟ್ ಬಂತು, ಆದಮೇಲೆ ಟೈಮಿಂಗ್ಸ್ ಮ್ಯಾಚ್ ಮಾಡಿದರೆ ಸೇಮ್ ಕಾರ್ ಇದೆ, ಮತ್ತು ಕಾರ್ ಮೇಲೆ ಕೆಲವು ಫೀಚರ್ಸ್ ಇರುತ್ತೆ ಕಾಮನ್, ಅಂದರೆ ಅದು ಚೇಂಜ್. ಹೌದು, ಅದು CNG ಕಾರ್. ಇನ್ನು 2 ಆರೋಪಿಗಳು ಪರಾರಿಯಾಗಿದ್ದು, ಕೊಲೆಗೆ ಬಳಸಿದ ಕಾರಿನ ಶೋಧ ಕಾರ್ಯ ಮುಂದುವರೆದಿದೆ. ಹಣದ ಆಸೆಗಾಗಿ ಈ ಕೃತ್ಯ ಎಸಗಿರುವ ಆರೋಪಿಗಳು ಈಗ ಕಾನೂನಿನ ಬಲೆಗೆ ಬಿದ್ದಿದ್ದಾರೆ. ಒಟ್ಟಾರೆ ಸಣ್ಣ ಸುಳಿವನ್ನೇ ದೊಡ್ಡ ಬ್ರೇಕ್ ಥ್ರೂ ಆಗಿ ಬಳಸಿಕೊಂಡ ಪೊಲೀಸರು ಈ ರೋಚಕ ಪ್ರಕರಣವನ್ನ ಭೇದಿಸಿರುವುದು ಗಮನಾರ್ಹವಾಗಿದೆ. ಇನ್ನು ಉಳಿದ ಆರೋಪಿಗಳ ಬಂಧನ ಯಾವಾಗ ಅನ್ನೋದು ಕಾದು ನೋಡಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.